ಸ್ನೇಹಿತರೆ, ಒಂದು ರಾಜ್ಯದಲ್ಲಿ ಒಬ್ಬ ತುಂಬ ಬುದ್ಧಿವಂತ ಮಂತ್ರಿ ಇರ್ತಾನೆ. ಆ ರಾಜ್ಯದ ರಾಜ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಈ ಮಂತ್ರಿಯ ಸಲಹೆ ಪಡೆಯದೆ ತಗೊಳ್ತಾ ಇರಲಿಲ್ಲ. ಇದನ್ನು ಕಂಡು ಇತರರಿಗೆ ಅಸೂಯೆ ಮೂಡ್ತಾ ಇರುತ್ತೆ. ಒಂದು ದಿನ ಹೀಗೆ ರಾಜ ಮತ್ತು ಮಂತ್ರಿ ಮಾತಾಡ್ತಾ ಕೂತಿರ್ತಾರೆ. ಆಗ ರಾಜ ಮಂತ್ರಿ ಬಳಿ ಹೇಳ್ತಾನೆ, ನೀವು ತುಂಬ ಬುದ್ಧಿವಂತರು, ನಿಮ್ಮ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ. ಆದರೆ ನಿಮ್ಮ ಮಗ ಒಬ್ಬ ಮೂರ್ಖ. ಅವನಿಗೆ ಬೆಳ್ಳಿ ಮತ್ತು ಬಂಗಾರದ ನಡುವೆ ಯಾವುದು ಅತಿ ಮೌಲ್ಯಯುತವಾದದ್ದು ಎಂದು ತಿಳಿದೇ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಸುತ್ತಮುತ್ತಲಿದ್ದ ಜನರು ನಗ್ತಾರೆ. ಇದರಿಂದ ಮಂತ್ರಿಗೆ ಸ್ವಲ್ಪ ಮುಜುಗರ ಉಂಟಾಗುತ್ತೆ ಮತ್ತು ರಾಜನ ಹತ್ರ ಕೇಳ್ತಾನೆ, ಯಾಕೆ ಮಹಾರಾಜರೇ, ಏನಾಯಿತು? ನನ್ನ ಮಗನನ್ನು ಮೂರ್ಖ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ಕೇಳ್ತಾನೆ. ಆಗ ರಾಜ ಹೇಳ್ತಾನೆ, ನಾನು ಪ್ರತಿದಿನ ಪ್ರಜೆಗಳನ್ನು ಭೇಟಿಯಾಗಲು ಹೊರಟಾಗ ನಿಮ್ಮ ಮಗನ ಬಳಿ ಒಂದು ಬೆಳ್ಳಿ ಮತ್ತು ಒಂದು ಬಂಗಾರದ ನಾಣ್ಯವನ್ನು ಇಟ್ಟು, ಇದರಲ್ಲಿ ಯಾವುದು ಅತಿ ಹೆಚ್ಚು ಬೆಲೆ ಬಾಳುವಂಥದ್ದು ತೆಗೆದುಕೋ ಎಂದು ಹೇಳಿದಾಗ ಅವನು ಪ್ರತಿ ಬಾರಿ ಬೆಳ್ಳಿ ನಾಣ್ಯವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾನೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಮಂತ್ರಿಗೆ ಕುತೂಹಲ ಉಂಟಾಗುತ್ತೆ ಮತ್ತು ಅಲ್ಲಿ ಏನೂ ಮಾತನಾಡದೆ ಮನೆಗೆ ಹೋಗಿ ತನ್ನ ಮಗನ ಬಳಿ ಕೇಳ್ತಾನೆ, ಮಗನೇ, ನಿನಗೆ ಬೆಳ್ಳಿ ಮತ್ತು ಬಂಗಾರದಲ್ಲಿ ಯಾವುದು ಹೆಚ್ಚು ಬೆಲೆ ಬಾಳುವಂಥದ್ದು ಎಂದು ತಿಳಿದಿದೆ. ಆದರೂ ಯಾಕೆ ನೀನು ಮಹಾರಾಜರ ಬಳಿ ಪ್ರತಿ ಬಾರಿ ಬೆಳ್ಳಿ ಹೆಚ್ಚು ಬೆಲೆ ಬಾಳುವಂಥದ್ದು ಎಂದು ಹೇಳ್ತೀಯಾ? ಆಗ ಬಾಲಕ ಮುಗುಳ್ನಗುತ್ತಾ ಒಂದು ಮರದ ಪೆಟ್ಟಿಗೆಯನ್ನು ತಂದು ತನ್ನ ತಂದೆಯ ಮುಂದೆ ಇಡ್ತಾನೆ. ತೆಗೆದು ನೋಡಿದರೆ ಅದರ ತುಂಬ ಬೆಳ್ಳಿಯ ನಾಣ್ಯಗಳಿಂದ ತುಂಬಿರುತ್ತೆ. ಅದನ್ನು ನೋಡಿದ ಮಂತ್ರಿಗೆ ಆಶ್ಚರ್ಯವಾಗುತ್ತೆ. ನಂತರ ಆತನ ಮಗ ಹೇಳ್ತಾನೆ, ಅಪ್ಪ, ನಾನು ಪ್ರತಿ ಬಾರಿ ಬೆಳ್ಳಿ ನಾಣ್ಯವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವರು ನನ್ನನ್ನು ನೋಡಿ ನಗ್ತಾರೆ ಮತ್ತು ನಾನು ಬೆಳ್ಳಿ ನಾಣ್ಯವನ್ನು ತೆಗೆದುಕೊಂಡು ಮನೆಗೆ ಬರ್ತೇನೆ. ನಾನು ಏನಾದರೂ ಬಂಗಾರದ ನಾಣ್ಯವನ್ನು ಆಯ್ಕೆ ಮಾಡಿಕೊಂಡರೆ ಪ್ರತಿದಿನ ಅವರು ಕೊಡುವ ಬೆಳ್ಳಿ ನಾಣ್ಯ ಆವತ್ತಿಗೆ ನಿಂತು ಹೋಗುತ್ತೆ. ಆದ್ದರಿಂದ ನಾನು ಒಂದು ಬಂಗಾರದ ನಾಣ್ಯದ ಆಸೆಗಾಗಿ 100 ಬೆಳ್ಳಿ ನಾಣ್ಯಗಳನ್ನು ಕಳೆದುಕೊಳ್ಳಲಾರೆ ಅಂತ ತಿಳಿಸ್ತಾನೆ. ಅದನ್ನು ಕೇಳಿದ ಮಂತ್ರಿ ತನ್ನ ಮಗನ ಬುದ್ಧಿವಂತಿಕೆಯನ್ನು ಕಂಡು ಆಶ್ಚರ್ಯದಿಂದ ಮೌನವಾಗಿ ಕುಳಿತುಕೊಳ್ತಾನೆ. ಮತ್ತು ಈ ಘಟನೆ ಆ ಮಂತ್ರಿಗೆ ದಿನವಿಡೀ ಆಲೋಚನೆಗೆ ಬರ್ತಾ ಇರುತ್ತೆ. ಕೊನೆಗೆ ಮಂತ್ರಿಗೆ ಅರ್ಥ ಆಗುತ್ತೆ, ನಿಜವಾದ ಬುದ್ಧಿವಂತಿಕೆ ಎಂದರೆ ಇನ್ನೊಬ್ಬರ ಬಳಿ ತಮ್ಮನ್ನು ತಾವು ನಿರೂಪಿಸಿಕೊಳ್ಳುವುದು ಅಲ್ಲ, ಪರಿಸ್ಥಿತಿಗೆ ತಕ್ಕಂತೆ ನಾವು ಹೇಗೆ ಇರಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಎಂದು. ಮರುದಿನ ಎಂದಿನಂತೆ ರಾಜನು 2 ನಾಣ್ಯಗಳನ್ನು ಇಟ್ಟು ಬಾಲಕನ ಬಳಿ ಅದೇ ಪ್ರಶ್ನೆಯನ್ನು ಇಡ್ತಾರೆ. ಅವನು ಮತ್ತೆ ಬೆಳ್ಳಿ ನಾಣ್ಯವನ್ನೇ ತೆಗೆದುಕೊಳ್ತಾನೆ. ಇತರರು ಅವನನ್ನು ನೋಡಿ ನಗೋದು ಮುಂದುವರಿಯುತ್ತೆ. ಅದನ್ನು ನೋಡಿದ ಮಂತ್ರಿ ಏನೂ ಮಾತನಾಡದೆ ಮುಗುಳ್ನಗುತ್ತಾ ಕುಳಿತಿರ್ತಾನೆ. ಅವನಿಗೆ ಗೊತ್ತಿರುತ್ತೆ ಅವನ ಮಗನ ಬುದ್ಧಿವಂತಿಕೆ ಏನು ಎಂದು. ಹೀಗೆ ತಿಂಗಳುಗಳು ಕಳೆಯುತ್ತವೆ. ಆ ಬಾಲಕ ಬೆಳ್ಳಿ ನಾಣ್ಯಗಳನ್ನು ಸಂಗ್ರಹಿಸುತ್ತಾ ಮುಂದುವರಿಯುತ್ತಾನೆ. ಆದರೆ ಒಂದು ದಿನ ಬೆಳಿಗ್ಗೆ ಎದ್ದು ತೀರ್ಮಾನಿಸುತ್ತಾನೆ, ಇದು ಬದಲಾವಣೆಯ ಸಮಯ. ಇಂದು ಆ ರಾಜ 2 ನಾಣ್ಯಗಳನ್ನು ನೀಡಿದಾಗ ಅವನು ಬಂಗಾರದ ನಾಣ್ಯವನ್ನು ಆಯ್ಕೆ ಮಾಡಿಕೊಳ್ತಾನೆ. ಆಗ ಎಲ್ಲರೂ ನಿಶ್ಶಬ್ದದಿಂದ ನಿಲ್ಲುತ್ತಾರೆ ಮತ್ತು ರಾಜ ಅವನ ಬಳಿ ಕೇಳುತ್ತಾನೆ, ಇಂದು ಏಕೆ ನೀನು ಬಂಗಾರದ ನಾಣ್ಯವನ್ನು ಆಯ್ಕೆ ಮಾಡಿಕೊಂಡೆ ಎಂದು. ಆಗ ಬಾಲಕ ಮುಗುಳ್ನಗುತ್ತಾ ಉತ್ತರಿಸುತ್ತಾನೆ, ಏಕೆಂದರೆ ನನಗೆ ಸಾಕಾಗುವಷ್ಟು ಬೆಳ್ಳಿ ನಾಣ್ಯಗಳನ್ನು ನಾನು ಸಂಗ್ರಹಿಸಿ ಆಗಿದೆ ಎಂದು. ಅದನ್ನು ಕೇಳಿ ರಾಜನಿಗೆ ಆಗ ಅರ್ಥ ಆಗುತ್ತೆ, ಬಾಲಕ ಹೇಗೆ ಬುದ್ಧಿವಂತಿಕೆಯಿಂದ ನಾಣ್ಯಗಳನ್ನು ಸಂಗ್ರಹಿಸಿದ ಎಂದು. ಮತ್ತು ಆತನ ಬುದ್ಧಿವಂತಿಕೆಯನ್ನು ಕಂಡು ಖುಷಿ ಪಡ್ತಾನೆ. ನೀವು ಮಾಡುತ್ತಿರುವ ಕೆಲಸ ಮತ್ತು ನಿಮ್ಮ ಗುರಿ ಅರ್ಥವಾಗದೇ ಇದ್ದಾಗ ಎಲ್ಲ ಜನರು ನಿಮ್ಮನ್ನು ನೋಡಿ ನಗ್ತಾರೆ. ಅವರನ್ನು ಅವರ ಪಾಡಿಗೆ ನಗಲು ಬಿಡಬೇಕು ಮತ್ತು ನಮ್ಮ ಕೆಲಸಗಳನ್ನು ಮುಂದುವರಿಸಬೇಕು. ಯಾರಿಗೂ ನಮ್ಮ ಕೆಲಸಗಳಿಂದ ಉತ್ತರ ಕೊಡಲು ಪ್ರಯತ್ನಿಸಬಾರ್ದು. ಬದಲಾಗಿ ನಮ್ಮ ಕೆಲಸದ ಫಲಿತಾಂಶವು ಅವರಿಗೆ ಉತ್ತರವನ್ನು ನೀಡಬೇಕು. ಈ ಕಥೆಯ ಅರ್ಥ ಇಷ್ಟೇ. ನೀವು ದೀರ್ಘಾವಧಿಯ ಯೋಜನೆಗಳನ್ನು ಅಥವಾ ತಂತ್ರಗಳನ್ನು ಹೊಂದಿದ್ರೆ ಅಲ್ಪಕಾಲದ ಗೆಲುವಿಗೆ ಅರ್ಥ ಇರೋದಿಲ್ಲ. ಜನರು ನಿಮ್ಮನ್ನು ಮೂರ್ಖ ಅಂತ ಅಂದ್ಕೊಳ್ಳಿ, ನಿಮ್ಮನ್ನು ನೋಡಿ ನಗ್ತಾ ಇರಲಿ, ಆದರೆ ನೀವು ಕೊನೆಗೆ ನೀಡುವ ಫಲಿತಾಂಶ ಆ ಎಲ್ಲ ಜನರಿಗೂ ಉತ್ತರವನ್ನು ಕೊಡುತ್ತೆ.